ವಿಶ್ವದ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀನಿವಾಸಪುರ ತಾಲೂಕಿನಲ್ಲಿ 70% ರೈತರು ವರ್ಷಕ್ಕೊಮ್ಮೆ ಸಿಗುವ ಬೆಳೆಯಾಗಿರುವ ಮಾವಿನ ಬೆಳೆಯನ್ನೇ ನಂಬಿ ಬದುಕುತ್ತಿದ್ದಾರೆ. ಇಲ್ಲಿ ಬೆಳೆಯುವ ಮಾವಿನ ಹಣ್ಣನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಈಗ ಮಾವಿನ ತೋಟಗಳಲ್ಲಿ ಪಿಂದಿಗಳು ಬಿಟ್ಟಿದ್ದು ಭಾರೀ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ರಾಯಲಪಾಡು ಹೋಬಳಿ ಹಾಗೂ ನೆಲವಂಕಿ ಹೋಬಳಿಗಳಲ್ಲಿ ಬಹುತೇಕ ತೋಟಗಳಲ್ಲಿ 50%ಕ್ಕೂ ಹೆಚ್ಚು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿ ನೆಲಕಚ್ಚಿದೆ. ಉಳಿದ ಪಿಂದಿಗಳ ಮೇಲೆ ಆಲಿಕಲ್ಲು ಬಿದ್ದು ಕಪ್ಪು ಮಚ್ಚೆ ರೋಗ ಆರಂಭವಾಗಿದ್ದರೆ ಬೃಹತ್ ಗಾತ್ರದ ಮರಗಳು ಹಾಗೂ ಲಕ್ಷ್ಮೀಪುರ ಗ್ರಾಮದ ರೈತ ಕೃಷ್ಣಪ್ಪ ಎಂಬುವವರಿಗೆ ಸೇರಿದ ಪಾಲಿ ಹೌಸ್ ನಾಶವಾಗಿದ್ದು ಅಂದಾಜು 2 ರಿಂದ 3 ಲಕ್ಷ ನಷ್ಟವಾಗಿದೆ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸುವಂತೆ ರೈತ ಮುಖಂಡ ಪಾತಕೋಟೆ ನವೀನ್ ಕುಮಾರ್ ಹಾಗೂ ರೈತ ಸುಧಾಕರ್ ಮಾತನಾಡಿ, ನಿನ್ನೆ ದಿನ ಸುರಿದ ಮಳೆಗೆ ಮಾವು ಬೆಳೆ ಹಾಗೂ ಇತರೆ ತರಕಾರಿ ಬೆಳೆಗಳು ತುಂಬಾ ನಷ್ಟವಾಗಿದ್ದು ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳನ್ನು ವಿಶೇಷ ತಂಡಗಳನ್ನಾಗಿ ರಚನೆ ಮಾಡಿ ಬೆಳೆ ನಷ್ಟ ಕುರಿತು ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.